मया गुरु करुणामया करुणामया गुरु प्रेममया करुणामया गुरु प्रेममया मानवर्तं आविर्भूतं मौनमियादिलक्षितं शिवरूपं शिवानन्दं वंद्यं वंदे जगद्गुरु परमपूज्य जगदा जगद्गुरु ಶಿವಾನಂದ ಹಾಗೂ ಸಿದ್ಧಾರೂಢ ಹಿತೇಶ್ವರ ಕೃತ್ವಗತಿಯಲ್ಲಿ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಬ್ರಹ್ಮಲೀನರಾದ ಲಿಂಗೈಕ ಜಗದ್ಗುರು ಪೂರ್ಣಾನಂದ ಹಿತೇಶ್ವರ ಕೃತ್ವಗತಿಯಲ್ಲಿ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಸಂಚಾರಿ ಸಂತ ಹೃದಯ ಸಿರಿವಂತ ದೇಶಕವರಣ್ಯ ಭವದಲ್ಲಿ ಬಳಲತಕ್ಕಂಥ ಜೀವಿಗಳನ್ನು ಉದ್ಧಾರ ಮಾಡಿದಂಥ ಇನ್ನು ಆರಾಧ್ಯ ದೇವರಾದ ತಂದೆಯವರ ಪಾದವನ್ನು ಮಸ್ತಕದ ಮೇಲೆ ಹೊತ್ತುಕೊಂಡು ಅನಂತನಂತ ಭಕ್ತಿ ನಮಸ್ಕಾರಗಳು ಸಮರ್ಪಿಸುತ್ತಾ ಜ್ಞಾನವೃದ್ಧರು ತಪೋವೃದ್ಧರು ವೈವವೃದ್ಧರಾದ ಸ್ತೋತ್ರೀಯ ಬ್ರಹ್ಮನಿಷ್ಠರಾದ ಜಗದ್ಗುರು ಶ್ರದ್ಧಾನಂದಪ್ಪ ಅವರ ಕರಸಂಜಾತರಾದ ಗುರುವಿನ ಮಾರ್ಗದಲ್ಲಿ ನಡೆದುಕೊಂಡು ಬಂದು ಗುರುವಿನ ಮಾತುಗಳನ್ನು ಪರಿಪಾಲನೆ ಮಾಡಿದಂಥ ಇದೇ ಊರಿನ ಮಠದ ಪೀಠ ಅಧ್ಯಕ್ಷರಾದ ನೂತನ ಶಿವಾನಂದ ಅಪ್ಪ ಅವರ ದಿವ್ಯ ಚರಣಾನಂದಕ್ಕೂ ಅನಂತನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ತಿಂಗಳ ಪರ್ಯಂತರವಾಗಿ ಬಹು ಸುಂದರವಾಗಿ ಸರಳವಾಗಿ ಸಂಚಾಲಕತ್ವವನ್ನು ನಡೆಸಿಕೊಂಡು ಬಂದಂಥ ವಿದ್ಯಾನಂದಪ್ಪ ಅವರ ದಿವ್ಯ ಚರಣಾನಂದಕ್ಕೂ ಅನಂತನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಆಗಾಗ ಬಂದು ತಮ್ಮ ಒಂದು ಸಿನಿಮಾ ಒಂದು ನಾಟಕ ನಡಿಬೇಕಾಗಿದ್ರೆ ಅಡ್ವರ್ಟೈಸ್ ಬರ್ತಾವಲ್ಲ ಗೊತ್ತೈತಿಲ್ಲ ಧಾರಾವಾಹಿಯಾಗನು ಹಂಗೆ ಆಗಾಗ ಬಂದು ನಿಮಗೆ ಹಾಸ್ಯ ಚುಟುಕ ಪ್ರವಚನವನ್ನು ನೀಡಿದಂಥ ನಮ್ಮ ನಕ್ಕನಾಗಿ ನಲಿಸುವಂಥ ಗಾಂಗೆಪೀಠ ಅಜ್ಜವರಿಗೂ ಕೂಡ ಅನಂತನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಮಾತಾಜಿಯವರಿಗೂ ಕೂಡ ಅನಂತನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ನಮ್ಮ ಯೂಟ್ಯೂಬ್ ಅಣ್ಣವರು ಶ್ರೀಕಾಂತ್ ಅಣ್ಣವರು ಎಲ್ಲ ನಮ್ಮದು ಏನು ನೀವು ನೋಡಲಿ ಉಶ್ ಅಂದ್ರೆ ನಿಮ್ಮದು ಇತಿಹಾಸದೊಳಗೆ ಹೋಗೈತಿ ಜಗತ್ತಿನ ತುಂಬ ಹೋಗೈತಿ ಅಂಥದನ್ನು ಭಾಳ ಮಾರ್ಮಿಕವಾಗಿ ಅಣ್ಣವರು ಎಲ್ಲರನ್ನು ನಿಮ್ಮ ಮುಖ ನಿಮ್ಮ ಸೀರೆ ನೀವೇನು ಬಂಗಾರ ಹಾಕ್ಕೊಂಡ್ರಲ್ಲ ತವ್ರ ಮನೆ ಎಲ್ಲ ಜಗತ್ತಿಗೆ ತೋರಿಸ್ಯಾರ ಅವರು ಅಂಥ ಅಣ್ಣವರಿಗೆ ಕೂಡ ಅನಂತನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಸೋಮನಕೊಪ್ಪ ಗ್ರಾಮದ ನಮ್ಮ ಶಿವರುದ್ರಾಜರಿಗೂ ಸೋಮನಕೊಪ್ಪ ಗ್ರಾಮದ ತಂದೆ ತಾಯಿಗಳೇ ಗುರು ಹಿರಿಯರೇ ಅಡಿಗೆ ಮಾಡಿ ಬಹಳ ರುಚಿಯಾಗಿ ಶುಚಿಯಾಗಿ ಅಡಿಗೆ ಮಾಡಿ ಉಣಿಸುವಂಥ ನಮ್ಮ ಅಣ್ಣಂದಿರೇ ಮತ್ತು ಎಲ್ಲ ಕಾರ್ಯವನ್ನು ಬಿಡಲಾರದೆ ನಮ್ಮ ಕಾರ್ಯಕರ್ತರು ಬಹಳ ಸುಂದರವಾಗಿ ಭಾಳ ಇಂಥ ಕಾರ್ಯಕ್ರಮ ಜಪಕ್ಕೆ ಮಂದಿ ಹೇಳವಲ್ರ ಇದೊಂದು ತಿಂಗಳು ನಡೆಸ್ರಿ ಅಂತಾರೆ ಅವರು ಎಂಥ ಖುಷಿ ನೋಡಿ ಎಷ್ಟು ಭಾಳ ಅಪ್ಪನ ಜಾತ್ರೆ ಭಾಳ ಸಂಭ್ರಮ ಜಪ ಮಾಡಿದವರು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲ ಕೆಲಸವನ್ನು ಒಂದು ತಿಂಗಳ ಪರ್ಯಂತರವಾಗಿ ತಮ್ಮ ಮನೆ ಕೆಲಸ ಎಲ್ಲನೂ ಬದಿಗೆ ಒತ್ತಿ ಭಾಳ ನಿಂತು ಈ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಸೋಮನಕೊಪ್ಪ ಗ್ರಾಮದ ಭಕ್ತಾದಿಗಳು ಏನಂತ ಕೇಳಿದ್ರೆ ಬಿಗ್ಗರು ನೋಡಲಿಲ್ಲ ಬಿಜ್ಜರು ನೋಡಲಿಲ್ಲ ಅವ ನೀವೆಲ್ಲ ನಮ್ಮನ್ನ ನೋಡಿದ್ರೆ ಹೌದಲ್ಲ ನಿಮ್ಗೆ ಎಷ್ಟು ಹೇಳಿದ್ರು ಕೃತಜ್ಞತೆಗಳು ಕಡಿಮೆನ ಅಂಥವರು ಈ ಸೋಮನಕೊಪ್ಪ ಗ್ರಾಮದೊಳಗೆ ಯಾಕಂತ ಕೇಳಿದ್ರೆ ಇದು ಯಾರ ಶಕ್ತಿ ಭಕ್ತರಿಗೆ ಬರಬೇಕಾಗಿತ್ತಂದ್ರೆ ಜಗದ್ಗುರು ಪೂರ್ಣಾನಂದಪ್ಪ ಜಗದ್ಗುರು ಶ್ರದ್ಧಾನಂದಪ್ಪ ನಮ್ಮ ನೂತನ ಶಿವಾನಂದಪ್ಪ ಅವ್ರದ್ದು ಶಕ್ತಿ ನಿಮ್ಗೆ ಎಲ್ಲರಿಗೆ ಮೈ ತುಂಬ್ಕೊಂಡ್ರಿ ನಿನ್ನೆ ಇನ್ನೊಂದು ಬಿಟ್ಟು ನಾವು ಡ್ಯಾನ್ಸ್ ಮಾಡೋದಿತ್ತು ಹೌದು ಅಂತಾಪುರದಾಗ ಅದೆಲ್ಲ ಮುದುಕಿಯರು ಡ್ಯಾನ್ಸ್ ಮಾಡ್ತಾರೆ ಯಾಕೆ ಅಪ್ಪನ ಜಾತ್ರೆ ಮಾಡೋ ಹೊತ್ತೆ ಹುಮ್ಮಸದಿಂದ ಕುಣಿದ ನನ್ನೊಬ್ಬಕಿನ ರಥದಾಗ ಕುಂದ್ರಿಸಿದ್ರು ಬರೀ ಕೈ ಬಿಡಲಿಲ್ಲ ಇವರು ಎಲ್ಲಿಕಂದ್ರೆ ಮಜಾ ತೋರ್ತಿದ್ವಿ ನಾವು ಭಾಳ ಚಂದ ಆಯ್ತು ಕಾರ್ಯಕ್ರಮ ಎಷ್ಟು ಇನ್ನೇನು ಅಧಿಕ ಮಾಸ ಬರುತ್ತನೂ ಹೇಳ್ಕೊತ ಹೋಗೋದು ಹೆಂಗೆ ಅಣ್ಣ ಒಂದು ನೂಲು ಹೇಳಿ ಕೊಟ್ಟಿರ್ತಾರಲ್ಲ ನಿಮಗೆ ಅದು ಹರಿವುತನೂ ನೀವು ಹಂಗೆ ಹೇಳೋದ ಹೌದಲ್ಲ ಹಂಗೆ ಇದನ್ನ ಏನಂತ ಕೇಳಿದ್ರೆ ಮುಂದಿನ ಜಾತ್ರೆ ಬರುತ್ತಾನೋ ಹೇಳೋದ ಅದಕ್ಕೆ ತಾಯಂದಿರು ಭಾಳ ಎಲ್ಲ ಕೆಲಸವನ್ನು ಇಟ್ಟು ಗಂಡು ಒಂದು ವೇಳೆ ಬಾ ಅಂದ್ರೂ ಸಂಪುಂದ್ರಲ್ಲೇ ನಮ್ಮ ಅಪ್ಪನ ಜಾತ್ರೆ ಮಾಡಕ್ಕೆ ಹೋಗ್ತೀವಿ ಅಂದರು ಭಾಳ ಬಂದಿದ್ದಾರೆ ಸಂತೋಷ ಯಾಕಂತ ಕೇಳಿದ್ರೆ
ಎಲ್ಲ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಭಾಳ ಸುಂದರವಾಗಿ ಮಾಡ್ಕೊಂಡು ಬಂದರು. ನಮ್ಮ ಶಾಸಕರು ಹೇಳಿದರು, ಹೆಣ್ಣು ಮಕ್ಕಳಿಗೆ ಏನು ಅದಕ್ಕೆ ಆಧಾರ ಕಾರ್ಡ್ ಮಾತೃದೇವೋಭವ ಅಂದ್ರೆ ನಿಮ್ಮಲ್ಲಿ ಅಂಥ ಶಕ್ತಿ ಐತಿ ಅವ್ವ. ಇವ್ರೇನು ಗಂಡ್ಮಕ್ಳು ಒಂದು ತಾಸು ರಾತ್ರಿ ಏನು 12 ಗಂಟೆಲಿಂದ 4 ಗಂಟೆ ತನಕ ಕುಂದ್ರಬೇಕಾದ್ರೆ ಒದ್ದಾಡ್ತಿದ್ವು ಗಂಡ್ಮಕ್ಳು. ಅದಕ್ಕೆ ಮಾತೃದೇವೋಭವ ಅಂದ್ರೆ ಹೆಣ್ಣಿಗೆ ಮೊದಲ ನಮಸ್ಕಾರ ಮಾಡಿರಿ. ಯಾಕೆ ಪರಮಾತ್ಮನಕ್ಕಿಂತ 33 ಕೋಟಿ ದೇವತೆಗಳು ಶ್ರೇಷ್ಠಂದ್ರೆ ಒಂದೊಂದು ರೂಪದಾಗಿ ಬಂದು ಆ ದೇವಿ ಅವತಾರದಾಗ ಬಂದು ನೀವೇ ಜಪ ಮಾಡಿ ಇದನ್ನು ನಡೆಸಿಕೊಟ್ರಲ್ಲ, ನಿಮ್ಮಂಥವ್ರಿಗೆ ಧನ್ಯವಾದಗಳು. ಹಗಲು ರಾತ್ರಿ ಬಿಡಲಾರ್ದೇ ಮಾಡಿದ್ರು ತಾಯಂದಿರು ಹೆಚ್ಚಿನ ಜನಸಂಖ್ಯೆದೊಳಗೆ ಬಂದು. ಅದಕ್ಕೆ ಇವತ್ತಿನ ವಿಷಯವನ್ನು ಬಹಳ ಸುಂದರವಾಗಿ ನಿಜಗುಣವರು ಭಾಳ ಸುಂದರವಾಗಿ ಇಟ್ಟಿದ್ದಾರೆ. ಸದರವಲ್ಲವೇ ತಿಳಿ ಸದರವಲ್ಲವೇ ಮದವನ್ನೇರಿ ತನ್ನ ವೈರಿ ಹೇಳ್ತಾರವರು. ಸದರವಲ್ಲವೇ ತಿಳಿ ಮದವನ್ನೇರಿ ತನ್ನ ವೈರಿ ಪದಲದಿಂದ ಕೊಡುವ ಮುಕ್ತಿ ಅಂದಾರ. ನಮಗೆ ಮುಕ್ತಿ ಹೊಂದಬೇಕಾಗಿತ್ತು ಅಂದ್ರೆ ಏನು ಮಾಡಿರಿ, ಆ ಪರಮಾತ್ಮನ ಮೇಲೆ ಭಕ್ತಿಯನ್ನು ಮಾಡಿರಿ ಅಂತ ಹೇಳಕತ್ತಾರೆ. ಭಗವಂತನ ಮೇಲೆ ಭಕ್ತಿಯನ್ನು ಮಾಡಿರಿ. ಗುರು ದೇವತೆಗೆ ಇಳಿರುವುದೇ ಅನುರಾಗ ನಿಜ ಭಕ್ತಿ ಹೇಳ್ತಾರೆ. ಭಕ್ತಿ ಮಾತ್ರವನ್ನು ಮಾಡಿದೊಡೆ ಕೇಳಂಗನೆ ಮುಕ್ತಿಯ ವಲಯವ ನೀಶನು. ಭಕ್ತಿಯಿಂದಲೇ ಶಕ್ತಿ, ಭಕ್ತಿಯಿಂದಲೇ ಯುಕ್ತಿ, ಭಕ್ತಿಯಿಂದಲೇ ಮುಕ್ತಿ ಎಂದಾರ ಸರ್ವಜ್ಞ ಮೂರ್ತಿಗಳನ್ನು ಕೂಡ. ಅದಕ್ಕೆ ನಾವು ಭಕ್ತಿಯನ್ನು ಹೆಂಗೆ ಮಾಡಬೇಕು ಅಂತ ಕೇಳಿದ್ರೆ ಈಗೇನು ಮಾಡಿದ್ರಿ ಇದನ್ನು ಎಷ್ಟು ಹೇಳಿದ್ರೂ ಕಡಿಮೆನ, ಇದು ಎಷ್ಟು ಹೇಳಿದ್ರೂ ಕಡಿಮೆನ. ಭಕ್ತಿ ಏನು ಅಪಾರವಾದ ಭಕ್ತಿ ಅಂದ್ರೆ ಪ್ರೇಮ. ಆ ಭಕ್ತಿಯನ್ನು ನೀವೇನು ಪರಮಾತ್ಮನ ಮೇಲೆ ಇಟ್ಟಿದ್ರಲ್ಲ, ಜಗದ್ಗುರು ಪೂರ್ಣಾನಂದ ಅಜ್ಜನ ನಾವು ನೋಡಿಲ್ಲ, ನೀವು ನೋಡಿಲ್ಲ. ಪೂರ್ಣಾನಂದ ಅಜ್ಜನ ಅವತಾರದೊಳಗೆ ನಮ್ಮ ನೂತನ ಶಿವಾನಂದ ಅಪ್ಪ ಅವರು ಬಂದ್ರಲ್ಲ, ಬಂದ ಮೇಲೆ ಅವ್ರ ಮೇಲೆ ಇಟ್ಟು ಭಕ್ತಿಯನ್ನು ಮಾಡಿದ್ರಲ್ಲ, ಇದು ನಿಜವಾದ ಭಕ್ತಿ ಅಂತಾರೆ. ಇದು ನಿಜವಾದ ಭಕ್ತಿ. ಯಾಕಂತ ಕೇಳಿದ್ರೆ ಅವ್ರು ಬೇಡ ಇವ್ರು ಬೇಡ ಅನ್ನಲಿಲ್ಲ ನೀವು. ಯಾವುದ್ರ ಮೇಲೆ ಭೇದ ಭಾವ ಇಲ್ಲದೆ, ಯಾರ ಮೇಲೂ ವೈರತ್ವ ಇಲ್ಲದೆ ಏನು ಮಾಡಿದ್ರಿ, ಆ ಶರೀರ ಮೇಲೆ ಹೆಂಗೆ ಪ್ರೇಮನೂ ಇಟ್ಟಿಲ್ಲ ಅಂಥ ಪ್ರೇಮವನ್ನು ಎಲ್ಲ ಮಹಾತ್ಮರ ಮೇಲೆ ಇಟ್ಟು ಆ ಗುರು ಮಾರ್ಗದಲ್ಲಿ ನಡೆದುಕೊಂಡು ಅಪ್ಪವ್ರೇನು ಹೇಳಿದ್ರಲ್ಲ, ಮಠದ ಅಪ್ಪವರು, ಇಲ್ಲೇನು ತಿಂಗಳು ಅಧಿಕ ಮಾಸ ನಡೀತೈತಿ, ನೀವೆಲ್ಲರೂ ಬಂದು ಏನು ಒಂದೇ ಮಾತು ಹೇಳಿದ್ರು ಅವರು. ಗುರುವಿನ ಮಾತು ಅಂದ್ರೆ ಋಷಿ ಮಾತು ಖುಷಿ ಹೋಗಂಗಿಲ್ಲ ಅವ್ವ.